ನಗರದಲ್ಲಿ ಕಳೆದ 3-4 ವರ್ಷಗಳಿಂದ ಬಸವ ಕೇಂದ್ರದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಕಚೇರಿಯನ್ನು ಬಸವ ಜಯಂತಿಯ ಶುಭ ಮುಹೂರ್ತದಂದು ನಗರದ ಡ್ಯಾಡಿ ಕಾಲೋನಿ ಗಣೇಶ್ ಕಾಲೋನಿಯ ಶ್ರೀ ಈಶ್ವರ ದೇವಸ್ಥಾನದ ಹತ್ತಿರವಿರುವ ಖಾಸಗಿ ಮಹಡಿಗೆ ಸ್ಥಳಾಂತರಗೊಳಿಸಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅವರು ತಿಳಿಸಿದ್ದಾರೆ. ಹಾಗೂ ಇಲ್ಲಿಯವರೆಗೆ ಬಸವ ಕೇಂದ್ರದ ಮೇಲಿನ ಮಹಡಿಯಲ್ಲಿ ಸ್ಥಳಾವಕಾಶ ಕೊಟ್ಟು ಸರ್ವ ರೀತಿಯ ಸಹಕಾರ ನೀಡಿದ ಬಸವ ಕೇಂದ್ರದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಸರ್ವರಿಗೂ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು ರಾಜ್ಯ ಮತ್ತು ಕೇಂದ್ರ ಘಟಕಗಳನ್ನು ಹೊಂದಿದ್ದು, ನಮ್ಮ ಕಾರ್ಯಾಲಯವನ್ನು ಇಂದು ಬಸವ ಜಯಂತಿಯ ಅಕ್ಷಯ ತೃತೀಯೆಯಂದು ಬೆಳಗ್ಗೆ ಪೂಜೆಯನ್ನು ಮಾಡುವ ಮುಖಾಂತರ ಒಂದು ಹೊಸ ಕಾರ್ಯಾಲಯವನ್ನು ಈಶ್ವರ ದೇವಸ್ಥಾನದ ಹತ್ತಿರ ಪಾರ್ವತಿ ಕಾಲೋನಿಯನ್ನು ಡ್ಯಾಡಿ ಕಾಲೋನಿ ಹೇಳ್ತೇವೆ, ಅಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇಷ್ಟು 3.5 ವರ್ಷಗಳ ಕಾಲ ನಾವು ಬಸವ ಕೇಂದ್ರದ ಅಲ್ಲೇ ಒಂದು ಕೋಣೆಯನ್ನು ಪಡೆದು ಕಚೇರಿಯನ್ನು ಮಾಡಿದ್ವಿ. ಕಾರಣಾಂತರಗಳಿಂದ ನಮಗೂ ಮತ್ತು ಅನುಕೂಲ ಆಗ್ತದೆ ಮತ್ತು ಇದೊಂದು ಹಾರ್ಟ್ ಆಫ್ ದಿ ಸಿಟಿ ಅಂತಕ್ಕಂಥ ಒಂದು ಕಾರಣದಿಂದ ನಾವು ಈಶ್ವರ ದೇವಸ್ಥಾನ ಹತ್ತಿರ ಅಂದರೆ ಒಳ್ಳೆಯ ನಮ್ಮ ಒಂದು ಖಾಸಗಿ ಮಳಿಗೆಯನ್ನು ಪಡೆದು ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಾಲಯದ ಉದ್ದೇಶ ಸಮಾಜವನ್ನು ಸಂಘಟನೆ ಮಾಡೋದು, ಸದಸ್ಯತ್ವವನ್ನು ಹೆಚ್ಚುವರಿ ಮಾಡೋದು ಮತ್ತು ಸಮಾಜಕ್ಕೆ ಯಾವುದೇ ಕಾರಣದಿಂದ ದೌರ್ಜನ್ಯ ಇನ್ನೊಂದು ಆದಾಗ ಪ್ರತಿಭಟನೆ ಅಂತ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೀತದೆ. ಈ ಕಾರ್ಯಾಲಯ ಇವತ್ತು ಆಗಿದೆ ಎಲ್ಲ ಸಾರ್ವಜನಿಕರಿಗೆ ಅಂದರೆ ನಮ್ಮ ಸಮುದಾಯದವರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರದಿಂದ ಈ ಕಾರ್ಯಾಲಯವನ್ನು ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಸ್ಥಳದಲ್ಲಿ ಮಾಡಿದ್ದೇವೆ ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಪ್ರಥಮದಲ್ಲಿ ನಾವು ಕಚೇರಿಯನ್ನು ಬಸವ ಕೇಂದ್ರದಲ್ಲಿ ಮಾಡಿದ್ದೀವಿ. ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಕೋಡೂರು ರಾಚನಗೌಡರು ಹಿರಿಯರು ನಮ್ಮ ಕೋರಿಕೆ ಮೇಲೆ ಕಾರ್ಯದರ್ಶಿಗಳು ಮತ್ತೆಲ್ಲ ಆಡಳಿತ ಮಂಡಳಿಯವರು 3.5 ವರ್ಷಗಳ ಕಾಲ ನಮಗೆ ಒಂದು ಕಚೇರಿಯನ್ನು ತೆಗೆದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ಅವರಿಗೂ ಕೂಡ ನಾವು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಅದರ ಜೊತೆಗೆ ಅವರಿಗೆ ಆಭಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅವರಿಗೂ ಕೂಡ ಭಗವಂತ ಅಂದರೆ ಜಗಜ್ಯೋತಿ ಬಸವೇಶ್ವರ, ರೇಣುಕಾದಿ ಆಚಾರ್ಯರು ಮತ್ತು ಎಲ್ಲ ಸಂತರು, ಶರಣರು ಅವ್ರಿಗೂ ಕೂಡ ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳಲ್ಲಿ ಅವರ ಸಹಕಾರ ಕೂಡ ನಾವು ಕೇಳ್ತೇವೆ. ನಮ್ಮ ಸಹಕಾರ ಅವ್ರಿಗೂ ಇರತಕ್ಕಂಥ ಮಾತನ್ನು ಬಸವ ಕೇಂದ್ರದವ್ರಿಗೂ ಕೂಡ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.